ಫೆಬ್ರವರಿ 24, 2025 ಸುಪ್ರೀಂ ಕೋರ್ಟ್ಗೆ ನಾವು ಒಂದು SLP ಸಲ್ಲಿಸ್ತೀವಿ. BBMP ಚುನಾವಣೆಯನ್ನ ಮಾಡಲೇಬೇಕು ಅಂತೇಳಿ. ಮತ್ತೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಸಮಿತಿಯನ್ನು ರಚಿಸ್ತೀವಿ, ಒಂದು ದೊಡ್ಡ ಹೋರಾಟವನ್ನು ಸಹ ಮಾಡ್ತೀವಿ. ಆಗ ಮಾಡಾದ್ಮೇಲೆ ಇವ್ರೇನ್ ಮಾಡ್ತಾರೆ, ನಾವು ಚುನಾವಣೆಯನ್ನ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಆ ಒಂದು ಜಡ್ಜ್ಮೆಂಟ್ ಕೊಡ್ತದೆ, ಜನವರಿಯಲ್ಲಿ ಮಾಡಬೇಕು ಅಂತೇಳಿ. ಮತ್ತೆ ಇವರು ನಮ್ಗೇನೋ ಸಮಸ್ಯೆ ಇದೆ ಹಂಗೆ ಹಿಂಗೆ ಅಂತೇಳಿ ಮತ್ತೊಂದು PL ಹಾಕ್ತಾರೆ. ಅದು ಜೂನ್ 30ನೇ ತಾರೀಕು ಒಳಗಡೆ ಚುನಾವಣೆ ಮಾಡಬೇಕು ಅಂತೇಳಿ ಮತ್ತೊಂದು ಡೆಡ್ ಲೈನ್ ಕೊಡ್ತಾರೆ. ಅದಾದ್ಮೇಲೆ ಇವಾಗ ಮತ್ತೆ ಹೋದ್ರು, ನಾವು SIR ಮಾಡ್ತಾ ಇದೀವಿ ಅಂತೇಳಿ. ಈಗ ಮತ್ತೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಈಗ ನಮಗೆ ಅನುಮಾನ ಇರ್ತಕ್ಕಂಥದ್ದು ಇವ್ರು ಚುನಾವಣೆ ಮಾಡ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ನೀವೇನು ಕೊಡ್ತಾ ಇಲ್ಲ, ನೀವು ಆಗ್ಬೇಕಾಗಿರುವಂತ ವಿಚಾರಗಳಲ್ಲಿ ಯಾವುದು ಮಾಡ್ತಾ ಇಲ್ಲ. ನಾವು ಅದರ ಸಿದ್ಧತೆಗಳನ್ನೆಲ್ಲ ಮಾಡಿದೀವಿ, ಸಕಾರಣಗಳನ್ನೇ ನಾವು ತಿಳಿಸಿದ್ದೀವಿ. ನೀವು ಆತರ ಹೋರಾಟ ಮಾಡೋದಿದ್ರೆ ನೀಟ್ ಎಲೆಕ್ಷನ್ ಬಗ್ಗೆ ಎಷ್ಟು ಹೋರಾಟ ಮಾಡಿದಿರಿ? ನೀಟ್ ಎಕ್ಸಾಮ್ ಬಗ್ಗೆ 23 ಲಕ್ಷ ಮಂದಿ ಭವಿಷ್ಯದಲ್ಲಿ ಏನು ಹೋರಾಟ ಮಾಡಿದ್ರು? ಮತ್ತೆ ನೀವು ಡೈರೆಕ್ಷನ್ ಆಗಸ್ಟ್ 30ನೇ ತಾರೀಕು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ನೀಟ್ ಬಗ್ಗೆ ಐ ಡು ಅಗ್ರಿ, ಬಟ್ ವಿ ವಿಲ್ ಡಿಸ್ಕಸ್. ಬಿಜೆಪಿ ಸರ್ಕಾರ ಮಾಡದೇ ಇರೋದು. ನನ್ನ ಪ್ರಶ್ನೆ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ. ಒಂದು ರಾಜ್ಯದ ರಾಜಧಾನಿ ಡೆವಲಪ್ ಆಗಬೇಕು ಅಂತ ಅಂದಾಗ ಕಾರ್ಪೊರೇಟರ್ಗಳ ಅವಶ್ಯಕತೆ ಇದೆಯೋ ಇಲ್ವೋ? ನಿಮ್ಮಿಬ್ರಿಗೂ ಪ್ರಶ್ನೆ ಇರುವಾಗ ನೀವು ವಿರೋಧ ಪಕ್ಷವಾಗಿ ನೀವಂತೀರಿ ಕೋವಿಡ್ ಟೈಮ್ ಇತ್ತು ಮಾಡಕ್ಕಾಗ್ಲಿಲ್ಲ ಅಂತ ನೀವು ರೀಸನ್ ಕೊಡ್ತಾ ಇದ್ದೀರಿ. ಅವರು SIR ಇದೆ. ಆದ್ರೆ ನಾನು ಆಯೇಷಾ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಬಂದು 3 ವರ್ಷ ಆಗಿದೆ, SIR ಈ ವರ್ಷ ಮಾಡ್ತಾ ಇರೋದು. ಈ ಹಿಂದಿನ ವರ್ಷಗಳಿಗೆ ಏನ್ ಮಾಡ್ತಾ ಇದ್ರಿ? ಯಾಕೆ ಚುನಾವಣೆಯನ್ನ ನಡೆಸಕ್ಕೆ ನೀವು ಪ್ರಯತ್ನವನ್ನ ಪಡ್ಲಿಲ್ಲ ನಿಮ್ ಪಕ್ಷ ಬಂದಾಗ? ಮೇಡಮ್, ಆ ಪ್ರಯತ್ನದ ಭಾಗವಾಗಿನೇ ನಮ್ಮ 73ನೇ ತಿದ್ದುಪಡಿ 74ನೇ ತಿದ್ದುಪಡಿ ವಿಕೇಂದ್ರೀಕೃತ ಆಡಳಿತದ ಏನು ಮಹತ್ವವನ್ನು ತಿಳಿಸ್ತದೆ 92, 93 ಆಗಿರುವಂತದ್ದು, ಅದರ ಪ್ರಕಾರವಾಗಿ ನಾವು GPN ಲಾಸ್ಟ್ 5 ನಗರ ಪಾಲಿಕೆಗಳಿಗೆ ವಿಭಜಿಸಿದ ವಾರ್ಡ್ಗಳು 369 ಕೂಡ ನಾನು ಹೇಳ್ತೀನಿ. ಒಂದ್ ನಿಮಿಷ ಇರ್ರಿ. 369 ವಾರ್ಡ್ಗಳು ಇವಾಗ ಇರೋದು. ಮೊದ್ಲಿದ್ದ ವಾರ್ಡ್ಗಳನ್ನೇ ನಿಮ್ ಕೈಲಿ ನೆಟ್ಟಗ್ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ 369 ವಾರ್ಡ್ಗಳಿಗೆ ಏನ್ ನ್ಯಾಯ ಕೊಡಿಸ್ತೀರಿ ನೀವು? ಅದಕ್ಕೆ ಮೇಡಮ್ 5 ಪಾಲಿಕೆಗಳನ್ನ ಮಾಡಿ 5 ನಾನು ಹೇಳ್ತೀನಿ ಕೇಳಿ. 5 ಅಲ್ಲ, ಇನ್ನೂ 5 ಪಾಲಿಕೆ ಮಾಡಿದ್ರು ನಿಮ್ಮ ಲಕೋಟೆಗಳು ತುಂಬೋದೇ ಹೊರತು ಅದರಲ್ಲಿ ಯಾವುದೇ ರೀತಿ ಬೆಂಗಳೂರಿನ ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ಮಾಡಿ ಸಾಧ್ಯ ಇಲ್ಲ. ಯಾಕೆ ಒಂದ್ ನಿಮಿಷ. ನನಗೆ ಬೆಂಗಳೂರಿಗೆ 3 ವರ್ಷದಲ್ಲಿ ನಿಮ್ಮ ಸರ್ಕಾರದ ಕೊಡುಗೆ ಏನು? ಬೆಂಗಳೂರಿನಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳು. ಮೇಡಮ್, ಪೂರ್ವ ನಗರ ಪಾಲಿಕೆ ಏನಿದೆ ಅದಕ್ಕೆ 3890 ಕೋಟಿ ಬಜೆಟ್ ಹಾಕಿದೀವಿ. ಅದರಲ್ಲಿ 150 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ 15 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 10 ಕ್ಲಿನಿಕ್ಗಳಿಗೆ 35 ಕೋಟಿ ಕೊಟ್ಟಿದೀವಿ. ಆಮೇಲೆ ಪ್ಲೀಸ್ ಆನ್ಸರ್ ಟು ಮೈ ಕ್ವೆಶ್ಚನ್. ನೀವು ಯಾವ್ದಾದಕ್ಕೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದೀರಿ ನನಗೆ ಬೇಡ, ಹೇಳಿ. ಆಗಿರೋ ಕೆಲಸ ಬೇಡ. ಮೆಟ್ರೋ ಕೆಲಸ ಮಾಡಿದ್ರೆ ಆಗಿಲ್ವಾ? ಮೆಟ್ರೋಗಳ ವಿಸ್ತರಣೆ ಆಗಿಲ್ವಾ? ಹಲವಾರು ಏನು ಹೈಲಿ ಡೆನ್ಸ್ಡ್ ಕಾರಿಡಾರ್ ಗಳೇನಿದೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿಲ್ವಾ? ಸುರಂಗ ಮಾರ್ಗದಲ್ಲಿ ಕೆಲವೊಂದು ವೈಟ್ ಟಾಪಿಂಗ್ ರಸ್ತೆಗಳಿಗೆ ವೈಟ್ ಟಾಪಿಂಗ್ ಆಗಿಲ್ವಾ? ಏನಾಗಿಲ್ಲ. ನಿನ್ನೆ ನೋಡಿದ್ರೆ ರೆಕಾರ್ಡ್ ನಾವು ಕಂದಾಯ ನಮ್ಮ ಭೂಮಿ ನಮ್ಮ ಹಕ್ಕು. ಒಂದು ನಿಮಿಷ. ಭೂ ಗ್ಯಾರಂಟಿ ಯೋಜನೆ ಆಗಿದೆ. 13 ಲಕ್ಷ ಫಲಾನುಭವಿಗಳಿಗೆ ಖಾತೆ ಅವರ ಹೆಸರುಗಳಿಂದ ಹೆಂಗಿದೆ ಆನ್ಸರ್ ಮಾಡ್ಲಿಕ್ಕೆ ನೀವು ಆನ್ಸರ್ ಮಾಡಿದ್ರಿ, ನನಗೆ ಗೊತ್ತಾಗ್ತಿದೆ. ಬಿಲ್ಡಿಂಗ್ಗಳು ಮೇಡಮ್, ಬಿಲ್ಡಿಂಗ್ಗಳದ್ದು ಅದು ಪ್ರತಿಯೊಂದು ಬಿಲ್ಡಿಂಗ್ಗಳ ಮಧ್ಯದಲ್ಲಿ ಇದ್ದ ಅಂತರ 5% ಇದ್ರೆ ಅದಕ್ಕೇನು ದಂಡ ಕಟ್ಟಿ ಅವ್ರಿಗೆ ಸ್ವಾಧೀನ ಸಮೀವುಲ್ಲ ಸರ್. ಈಗ ಆಯೇಷಾ ಅವ್ರು ಹೇಳಿದನ್ ಕೇಳಿಸ್ಕೊಂಡ್ರಿ. ಇವ್ರು ಹೇಳಿರೋದು ಹೆಂಗಿದೆ ಅಂತಂದ್ರೆ, ನಾವು ತಿನ್ನಕ್ ಅನ್ನ ಕೊಡಲ್ಲ, ಬಟ್ ಆಕಳಕ್ಕೆ ವಜ್ರ ವೈಡೂರ್ಯ ಕೊಡ್ತೀವಿ ಅನ್ನಂಗ. ಕಾಂಗ್ರೆಸ್ ಅಲ್ವಾ ಮೇಡಮ್? ಬೇಸಿಕ್ ನೀಡ್ಸ್ ಇಲ್ಲ. ಬೆಂಗಳೂರಿನ ಇವತ್ತು ಎಷ್ಟೋ ಜಾಗಗಳಲ್ಲಿ ಇವತ್ತು ಜನ 10 by 10 ನಲ್ಲಿ ಎಷ್ಟು
ಕೆಟ್ಟ ಪರಿಸ್ಥಿತಿಲಿ ಬದುಕ್ತಿದ್ದಾರೆ ಅಂತ ನಾನು ಈ ಕ್ಷಣಕ್ಕೆ ಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಬಲ್ಲೆ. ನೀವು ಹೇಳಿದ್ರಿ ಇವತ್ತು ಹೇಳಿಲ್ಲ, ನೀವು ಅರ್ಥ ನಾನು ಆ ತರ ಕಂಟೆಕ್ಸ್ಟ್ ಅಲ್ಲಿ ಹೇಳಿಲ್ಲ. ನಾನು ಹೇಳಿದ ಕಂಟೆಕ್ಸ್ಟ್ ಹೇಗೆ ಅಂದ್ರೆ, ನೀವು ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ, ನೀವು ಕಾರಿಡಾರ್ ಬಗ್ಗೆ ಮೆಟ್ರೋ ಬಗ್ಗೆ ಮಾತಾಡ್ತಿದ್ದೀರಿ. ನಾನು ಇವತ್ತು ವ್ಯಾಪಾರ ಮಾಡೋರು ಇವತ್ತು ಅಧ್ವಾನದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಕೊಳಚೆ ನೀರು ಟ್ರಾನ್ಸ್ಫಾರ್ಮರ್ಗಳು ಬಿದ್ದು ಹೋಗಿತ್ತು, ರಸ್ತೆ ಅರ್ಧ ಗಂಟೆ ಉಳಿದಂತ ಮಳೆಗೆ 7 ಜನ ತೀರ್ಕೊಂಡ್ರು. 11,000 ಕಿಲೋಮೀಟರ್ ಗುಂಡಿ ಮುಚ್ಚಕ್ಕಾಗಿಲ್ಲ ನಿಮ್ ಕೈಲಿ. 11,000 ಕಿಲೋಮೀಟರ್ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂತರ್ಜಲ ಮಟ್ಟ? ಪ್ರಾಕ್ಟಿಕಲ್ ನಾನು ಹೇಳ್ತಾ ಇದ್ದೀನಿ. ರಸ್ತೆ ಪ್ರಾಕ್ಟಿಕಲ್ ಅಲ್ವಾ ಬೆಂಗಳೂರಂತ? ನಾನು ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಹೋಗಿ ಗೊರಗುಂಟೆಪಾಳ್ಯ ಇಂದ ನೀವು ಪೀಣ್ಯಾಗ್ ಹೋಗೋ ರಸ್ತೆಯನ್ನ ದಯವಿಟ್ಟು ನೋಡ್ಕೊಂಡು ಬನ್ನಿ. ಅಲ್ಲಿ ಯಾವ ತರ ಗುಂಡಿಗಳಿದಾವೆ ಅಂತಂದ್ರೆ ಒಂದು ಕೆರೆ ನಿರ್ಮಾಣ ಮಾಡಬಹುದು. ಎಲ್ಲವೂ ಸರಿಯಾಗಿದೆ, ಉಳಿದದ್ದು ಸರಿ ಆಗ್ತಾ ಇದೆ, ಕೆಲಸಗಳು ನಡೀತಾನೆ ಇದಾವೆ. 5 ಇಯರ್ ಪ್ರಾಜೆಕ್ಟ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ. 5 ವರ್ಷದ ವಾರ್ಷಿಕ ಯೋಜನೆ 50% ಆಫ್ ದ ರಸ್ತೆಗಳು ಹಾಳು ವಾರ್ಷಿಕ ಯೋಜನೆ ಬಿಟ್ಟೋಗಿರೋದು ಮೇಡಮ್. ಇವರು ಹೆಂಗಿದೆ ಅಂತಂದ್ರೆ, ನಾವು ಗುಂಡಿ ಬಿಟ್ಟೋಗಿದ್ವು ಅಂತ ಇವ್ರು 3 ವರ್ಷ ತಗೊಂಡ್ರಂತೆ ಗುಂಡಿಗೆ. ಗುಂಡಿ ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮಾಡ್ಲಿಕ್ಕೆ 1 ಲಕ್ಷಣ ಅಂತೆ. ಒಂದು ಗುಂಡಿ ಮಾಡ್ಲಿಕ್ಕೆ 1 ಲಕ್ಷಣ. ಜನರೆಲ್ಲ ಸಂಖ್ಯೆ ಆಗ್ಬೇಕು. ಕಾಂಗ್ರೆಸ್ ತುಂಬುದ್ರ ಗುಂಡಿಗೆ ಚಿನ್ನ ನಿಮ್ಮ ತುಂಬುದ್ರ 1 ಲಕ್ಷ. ಬಿಜೆಪಿ ಶಾಸಕರ ಕಡೆ 1,100 ರೂಪಾಯಿ ಅಂತೆ ಒಂದು ಗುಂಡಿ ಮುಚ್ಚಲಿಕ್ಕೆ. ಕಾಂಗ್ರೆಸ್ ಶಾಸಕರ ಕಡೆ 1 ಲಕ್ಷ ಅಂತ ಒಂದು ಗುಂಡಿ ಮುಚ್ಚಲಿಕ್ಕೆ. ಚಿನ್ನದ ವಿಚಾರ ಕಮಿಷನ್ ತಗೊಂಡು ನನ್ ಜೋರಾಗಿ ಕಿರ್ಚಕ್ಕಾಗಲ್ಲ. 1 ನಿಮಿಷ. 40% ಕಮಿಷನ್ ಅಂದ್ರಿ, 3 ವರ್ಷ ಆಯ್ತು ನಿಮ್ ಪಕ್ಷ ಬಂದು. ನಿಮ್ ಪಕ್ಷ ತಾಕತ್ತಿಲ್ವಾ 40% ಕಮಿಷನ್ ಮಾಡಕ್ಕೆ? ಮೇಡಮ್ ಅದ್ರ ಇದ್ಯಾ ಇಲ್ವಾ ಅಷ್ಟೇ. ಖಂಡಿತವಾಗ್ಲೂ ಮಾಡಿಲ್ಲ. ಒಂದ್ ಕೇಸ್ ಮಾಡಕ್ ತಾಕತ್ತಿಲ್ವಾ ನಿಮ್ಗೆ? ಕೇಸು ಆಗುತ್ತೆ, ಎಲ್ಲ ಅದಕ್ಕೆ ಅದ್ರ ವರದಿ ಸಮೀವುಲ್ಲಾ ಸರ್, 40% ಆರೋಪ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಅವತ್ತೇ ಇವ್ರಿಗೆ ಅಷ್ಟೊಂದು ದಾಖಲೆ ಇತ್ತು, ಗ್ಯಾರಂಟಿ ಇತ್ತು, ಬಿಜೆಪಿ 40% ಕಮಿಷನ್ ಪಡ್ಕೊಂಡು ಮೋಸ ಮಾಡಿದೆ ಅಂತ. ಇವ್ರ ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಆ ಆರೋಪದ ಅಡಿಯಲ್ಲಿ ಒಬ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಆಗ್ಲಿಲ್ಲ. ಅದಕ್ಕಾಗಿ ರಚನೆ ಆಗಿದ್ದಂತಹ ಕಮಿಷನ್ ಅದು ಕೂಡ ರಿಪೋರ್ಟ್ ಅಲ್ಲಿ ಸಮರ್ಪಕ ದಾಖಲೆಗಳು ಇಲ್ಲ, ಪೂರಕ ದಾಖಲೆಗಳು ಇಲ್ಲ ಅಂತ ಅವರು ರಿಪೋರ್ಟ್ ಅನ್ನ ಕೊಡ್ತಾ ಇತ್ತು. ಅದು ಮುಗಿದ ಕಥೆ. ಈಗ ಅದು ಆ ಕಾಲಕ್ಕೆ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷದ ವಿರುದ್ಧ ಅದು ಒಂದು ಪ್ರಚಾರದ ಮತ್ತು ಸರ್ಕಾರವನ್ನ ಡಿಫೇಮ್ ಮಾಡೋದಕ್ಕೆ ಒಂದು ಪ್ರಬಲ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಆಗಿರುವ ಪರಿಸ್ಥಿತಿಯನ್ನ ಬಳಸ್ತು. ಅದೊಂದು ಒಳ್ಳೆಯ ರಾಜಕೀಯ ತಂತ್ರ ಆಯ್ತೆ ಹೊರತು ಆ ನಂತರ ಅದೊಂದು ಲಾಜಿಕಲ್ ಎಂಡಿಗೆ ಅದು ಹೋಗ್ಲಿಲ್ಲ. ಇಲ್ಲಿ BBMP ಎಲೆಕ್ಷನ್ ಇವತ್ತು ಸುಪ್ರೀಂ ಕೋರ್ಟ್ ಅನೌನ್ಸ್ ಆಗಿದೆ, ಎಲ್ಲ ಸರಿ. ಬಟ್ ಯಾವ ಪಾರ್ಟಿನಲ್ಲೂ ಕೂಡ ಚುನಾವಣೆಗೆ ಹೋಗುವ ಕಾನ್ಫಿಡೆನ್ಸ್ ಮತ್ತು ಕುತೂಹಲ ಮತ್ತು ಚುನಾವಣೆಯನ್ನ ನಾವು ಹೇಗೆ ಗೆಲ್ತೀವಿ ಅನ್ನುವಂತಹ ರಣತಂತ್ರ ಯಾವ ಪಾರ್ಟಿನಲ್ಲೂ ಕಾಣ್ತಾ ಇಲ್ಲ. ಜನ ನಂಬಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗೋಗಿದೆ ಸರ್. ಯಾಕೆ ಅಂತಂದ್ರೆ ಈ ಚುನಾವಣೆಗಳು ಒಂದು ರೀತಿಯಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅದು 3 ವರ್ಷ ಬಳಿಕ ನಡೀತಿರುವಂತಹ ದೊಡ್ಡ ಚುನಾವಣೆ ಆಗುತ್ತೆ. ಮತ್ತು ಈ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ಈ ಚುನಾವಣೆಯ ಫಲಿತಾಂಶ ಅಫ್ಕೋರ್ಸ್ ತಕ್ಕ ಮಟ್ಟಿಗೆ ಸ್ವಲ್ಪ ಜನಾದೇಶ ಕೂಡ ಆಗುತ್ತೆ. ಜೊತೆಗೆ ಈಗ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆಯ ಏನು ಗಲಾಟೆ ನಡೆದಿದೆ ಅಥವಾ ಏನು ತೆರೆಮರೆಯಲ್ಲಿ ಮುಸುಕಿನ ಯುದ್ಧ ನಡೆದಿದೆ, ಅದರ ಮೇಲೂ ಕೂಡ ಈ ಚುನಾವಣೆಯ ಫಲಿತಾಂಶ ಗಣನೀಯವಾಗಿ ಇದು ಪರಿಣಾಮವನ್ನ ಬೀರೋದ್ರಿಂದ ಈ ಚುನಾವಣೆಯ ಫಲಿತಾಂಶ ಏನ್ ಉಲ್ಟಾ ಹೊಡೆಯುತ್ತೋ ಏನ್ ನಮ್ ಪರ ಬರುತ್ತೋ ಅನ್ನುವ ಲೆಕ್ಕಾಚಾರ ಎರಡೂ ಬಣಗಳಲ್ಲಿ ಇರೋದ್ರಿಂದ ಹೀಗಾಗಿ ಈ ಚುನಾವಣೆಗಳು ಸದ್ಯಕ್ಕೆ ನಡೆಸೋದು ಬೇಡ ಅನ್ನೋದು ಪೊಲಿಟಿಕಲ್ ಪಾರ್ಟಿಗಳ ಅಭಿಪ್ರಾಯ. ಈವನ್ ಬಿಜೆಪಿ ಮತ್ತು JDS ಕೂಡ ಮೈತ್ರಿ ಕಷ್ಟ
ಬಿಜೆಪಿ ಅವ್ರು ಹೇಳ್ಕೋಬಹುದು, ಬಿಜೆಪಿ ಅವ್ರು ಹೇಳ್ಕೋಬಹುದು, ಈ ಚುನಾವಣೆಯಲ್ಲಿ ಅವರು ಮೈತ್ರಿ ಮಾಡ್ಕೊಂಡಿರು ಸೀಟ್ ಹಂಚದಿದೆಯಲ್ಲ ಬಿಬಿಎಂಪಿ ಚುನಾವಣೆಯಲ್ಲಿ ಅದೇನ್ ಕಮ್ಮಿ ಅಲ್ಲ, ಅದು ಇದು ಅನೌನ್ಸ್ ಆಗ್ಲಿ ಒಂದ್ ವೇಳೆ ಮೈತ್ರಿ ಮಾಡ್ಕೊಂಡ್ರೆ ಹರಸಾಹಸ ಅದು ಬಂಡಾಯ ಬೀದಿ ಕಾಳಗ ಆಗ್ಬಿಡುತ್ತೆ. ಸರ್ ನಾನು ಒಂದೇ ಒಂದು ಪಾಯಿಂಟ್ ಇಲ್ಲಿ ನೋಟ್ ಮಾಡಕ್ ಇಷ್ಟಪಡ್ತೀನಿ ಸರ್. ಒಟ್ಟಾರೆಯಾಗಿ ಎಕ್ಸ್ಪೆಷಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಗಳನ್ನ ಕೊಟ್ಟ ನಂತರ ನಾವಿಷ್ಟು ಗ್ಯಾರಂಟಿ ಕೊಟ್ಟಿದೀವಿ, ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಜನಕ್ಕೆ ಅದು ರೀಚ್ ಆಗಿದೆ ಅಂತ ಅಂದ್ಮೇಲೆ ಬಿಜೆಪಿಗಿಂತಲೂ ಹೆಚ್ಚಿನ ಕಾನ್ಫಿಡೆನ್ಸ್ ಈ ಚುನಾವಣೆಗೆ ಹೋಗಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕಾಗಿತ್ತು. ತಮ್ಮ ಗ್ಯಾರಂಟಿಗಳು ಜನಕ್ಕೆ ರೀಚ್ ಆಗಿ ಜನ ಅದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ, ಆಂಟಿ ಇನ್ಕಂಬೆನ್ಸಿ ಇಲ್ಲ ಅಂತ ಜನಕ್ಕೆ ರೀಚ್ ಔಟ್ ಆಗಿದೆ ಅಂತಂದ್ರೆ ಕಾಂಗ್ರೆಸ್ಸಿಗೆ ಇದರ ತುಂಬಾನೇ ಕಾನ್ಫಿಡೆನ್ಸ್ ಇರಬೇಕಾಗಿತ್ತು. ಎಸ್, ಈ ಮೂಮೆಂಟ್ ನಾವು ಎಲೆಕ್ಷನ್ಗೆ ಹೋಗಕ್ ರೆಡಿ ಇದೀವಿ, ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಕಾಂಗ್ರೆಸ್ ಇರಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ಸಿಗೆ ಆ ನಂಬಿಕೆ, ಆತ್ಮವಿಶ್ವಾಸ ಯಾವ ರೀತಿ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ ಬೈ ಎಲೆಕ್ಷನ್ ಇಟ್ ಇಸ್ ಅ ಡಿಫರೆಂಟ್ ಹಂಗೇನೆ ಆಗ್ತಿದೆ. ಬೈ ಎಲೆಕ್ಷನ್ ನ ಇಲ್ಲ ಬೇಡ ಆಯೇಷಾ, ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಲೋಕಲ್ ಬಾಡಿ ಎಲೆಕ್ಷನ್. ಕಾನ್ಫಿಡೆನ್ಸ್ ಇಲ್ಲದೆ ಯಾರಿಗೆ ಸಾಧ್ಯ? ಕಾನ್ಫಿಡೆನ್ಸ್ ಇಲ್ಲ, ಎಸ್ ದಟ್ ಇಸ್ ಅ ಟ್ರೂತ್. ಕಾನ್ಫಿಡೆನ್ಸ್ ಇರದೆ ಇನ್ಯಾರಿಗೆ ಸಾಧ್ಯ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ಗೆ ಕಾನ್ಫಿಡೆನ್ಸ್ ಇರೋದು, ಕಾಂಗ್ರೆಸ್ ನಡೆಸೋದು. ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ನಾನು ಬೇಕಾದ್ರೆ ಇಡೀ ದಿವಸ ವಾದ ಮಾಡಬಲ್ಲೆ.